ದತ್ತಗುರು ವೆಲ್ಕಮ್ ಟು ಶೋಕಿ ವ್ಲಾಗ್ಸ್. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ದೌಡಿದ್ದರೆ ನಾವು ಗಾಡಿ ಚಾಲೂ ಮಾಡಿ ನಮ್ಮ ಸಂಗಮೇಶ್ ಅಣ್ಣನ ಕರ್ಕೊಂಡು ಸೀದಾ ಹೊಸ ಬಸ್ ಸ್ಟ್ಯಾಂಡಿಗೆ ಹೊಂಟ್ವಿ. ಯಾಕಂದ್ರೆ ನಾವು ಅಂಕೋಲಾಗೆ ಹೊಂಟಿದ್ದೀವಿ ರೀ. ವರ್ಕ್ ಮುಗಿಸ್ಕೊಂಡು ಅಲ್ಲೇ ಒಂದು ಫಾಲ್ಸ್ ನೋಡಿದ್ರೆ ಅಂತಂತ ಅವ ಅಣ್ಣ ಬಸ್ನಾಗ ಅಲ್ಲೇ ಮುಕ್ಕೊಂಬಿಟ್ಟಿದ್ದ. ಇವ್ನು ನೋಡೋದೇನು ಸರಿ ಅಂತ ನೇಚರ್ ನೋಡಕತ್ವಿ. ಅಲ್ಲಿಂದ ಸೀದಾ ನಾವು ಬಂದಿದ್ದು ಅಂಕೋಲಕ್ಕೆ ಹೊಸದೇವತೆ ಫಾಲ್ಸಿಗೆ ಹೊಂಟಿದ್ವಿ. ಅದು ಬಂದಾಗಿತ್ತು. ಅದಕ್ಕೆ ಅಲ್ಲೇ ಕುಮಟಾ ಕಡೆ ಗಂಗಾವಳಿ ಬ್ರಿಡ್ಜ್ ನೋಡ್ಕೊಂತ ನಮ್ಮ ಅಣ್ಣ ಫುಲ್ ಹವಾದಾಗ ವಾಕಿಂಗ್ ಮಾಡತ್ತಿದ್ದ. ಹೊಳ್ಳಿ ನಾವು ಹೋಗಿದ್ದು ದೋಣಿ ಫಾಲ್ಸಿಗೆ, ಅದು ಬಂದಾಗ್ಬಿಟ್ಟಿತ್ತು ರೀ. ಏನು ಹಣೆ ಬರನೇ ಸರಿ ಇರ್ಬೇಡಪ್ಪ ನಮ್ಮ ತಂದು ಸುಮ್ಮ ಹೊಳ್ಳಿ ಬರತ್ತೀವಿ ನಾವು. ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ. ಹೊಳ್ಳಿ ಏನು ಬರಲಿಲ್ಲ ರೀ. ನಾವು ಆಗಿದ್ದ ಅಲ್ಲಿ ನೋಡಬಿಡೋದು ಅಂತಂದು ಒಂದು 5 ಕಿಲೋಮೀಟ್ರ್ ನಡೆಯೋದಿತ್ತು. ನಾನು ನಮ್ಮ ಸಂಗಮೇಶ್ ಅಣ್ಣ ಫುಲ್ ಹವಾದಾಗ ನಡ್ಕೊಂತ ಹೊಂಟಿವಿ. ರೋಡ್ ಮುಗಿದು ಹೊಳ್ಳಿ ಕಾಡು ಬಂದ್ರು ನಮ್ದೇನು ನಡೆಯೋದು ಮುಗಿಲಿಲ್ಲ. ಸಿಗ್ತತ್ತೋ ಇಲ್ಲೋ ಅಂತ ಮಾಡಿದ್ವಿ. ಸಣ್ಣ ಜರಿ ಸಿಕ್ಕಿತ್ತು, ಅದನ್ನ ಜಲಪಾತ ಮಾಡಿದ್ವಿ. ಬಟ್ ಮುಂದೆ ಐತೆ ಅಂತ ಗೊತ್ತಾತು. ಇಲ್ಲಿ ಕಾಣಿಸ್ತತ್ ನೋಡ್ರಿ ಜಲಪಾತ. ವಾಹ್! ಇನ್ನು ನೀರು ನೋಡಿದ್ಮೇಲೆ ನಮ್ಮನ್ನು ಕೇಳ್ಬೇಕಾ, ಎಮ್ಮೆ ಉಳ್ಳಾಡ್ದಂಗೆ ಅವನು ಇದು ಹಿಂಗೆ ನ್ಯಾಷನಲ್ ಸ್ವಿಮ್ಮರ್ ರೇಂಜಿಗೆ ಈಜಾಡಕತ್ತಿದ್ವಿ. ಅಟ್ಟ ಕೈಕಾಲು ಬಿಡಿದ್ಬಿಟ್ರಿ, ಬೇರೆ ಏನು ಬರೋದಿಲ್ಲ. ಹೊಸ ಬೆಳಕು ಟುಮ್ ಟುಮ್. ಸೊ ಹಿಂಗೆ ಮಾಡಿ ನಾವು ನಮ್ಮದು ಒಂದು ವಾಟರ್ಫಾಲ್ ವ್ಲಾಗ್ ಮುಗಿಸಿದ್ವಿ. ಮಳೆ ಒಂದು ಹೊಳ್ಳಿ ಬರೋಬ್ಬರಿ ಬರತ್ತಿತ್ತು. ಹೊಳ್ಳಿ ನಮ್ಮ ಬಸ್ಸಿಗೆ ಬಂದು ಅಂಕೋಲಾದಾಗ ಹತ್ತಿದ್ರಿ. ಇದಾಗಿತ್ತು ನಮ್ಮ ವ್ಲಾಗು. ಇದ್ರ ಪೂರ ವಿಡಿಯೋ ನನ್ನ ಯೂಟ್ಯೂಬ್ ಒಳಗೆ ಐತಿ, ನೋಡಿರಿ. ಥ್ಯಾಂಕ್ ಯು.